ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಬೆಟರ್ ಆಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಿದು ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೋದು. ಕೆಲವ್ರಿಗಾಗಲೇ ಈಗ ಗೊತ್ತಾಗಿದೆ ಅನಿಸುತ್ತೆ. ಎಸ್, ನಿಮ್ಮ ಗೆಸಸ್ ಸರಿ ಇದೆ. ಈ ಸ್ಯಾರೀಲಿ ನಾನು ರೀಯೂಸ್ ಮಾಡೋಣ ಅಂತ, ಡ್ರೆಸ್ನ ಹೊಲಿಸ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ಹಳೆ ಸೀರೆ ಅಜ್ಜಿದು, ಆ್ಯಂಡ್ ಇದರಿಂದ ಏನು ಆಲ್ಟರ್ ಮಾಡಿಸ್ಬೋದು ನೋಡೋಣ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ರಾಗಿ ರೊಟ್ಟಿ ಹೇಗೆ ಮಾಡ್ತಿದ್ರು ನಮ್ಮ ಅಜ್ಜಿ ಅಂತ ನೋಡ್ತಾ ಇದ್ದೆ. ರೊಟ್ಟಿಗೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಜೊತೆಗೆ ಈರುಳ್ಳಿ, ಕರಿಬೇವು ಆ್ಯಂಡ್ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋಬೋದು. ಸೊ ನಮ್ಮ ಹಳ್ಳಿಗೆ ಬಂದಿದ್ದೆ. ಹಳ್ಳೀಲಿ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದನ್ನ ನಾನು ತಿನ್ನೋಣ ಅಂತ ಹೇಗೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗತ್ತೆ ಅಂತ. ಸೊ ನಾನೊಬ್ಬಳೇ ಅಂತ ನೋಡಿದೆ, ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿರೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ತಟ್ತಾಯಿದ್ದಾರೆ. ಅದು ಬಟರ್ ಶೀಟ್ ಇರಲಿಲ್ಲ, ಸೊ ಹಾಗಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದಾರೆ. ಪ್ಲೀಸ್ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಎಮರ್ಜೆನ್ಸಿಗೆ ಅಂತ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಇದಿತ್ತು ಮನೇಲಿ, ಬಟ್ ಎಲ್ಲೋ ಸಡನ್ನಾಗಿ ಸಿಗಲಿಲ್ಲ, ಹಾಗಾಗಿ ಈ ಸರ್ಕಸ್ ಮಾಡಬೇಕಾಗಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿ ತರ್ತಾ ಇದ್ದಾರೆ ನೋಡಿ ರೊಟ್ಟಿ, ವಿಚ್ ಇಸ್ ವೆರಿ ಹೆಲ್ದಿ. ಆ್ಯಂಡ್ ನಾನು ಸುಮ್ಮನೆ ಹೀಗೆ ಕೇಳಿದೆ, ಏನು ನಂಚ್ಕೊಳ್ಳೋಕ್ಕೆ ಕೊಡಿ ಅಂತ. ರೊಟ್ಟಿ ನಂಚ್ಕೊಳ್ಳೋಕೆ ಏನು, ಅಲ್ಲೇ ಹಾಕಿದ್ದೀನಲ್ಲ ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಎಲ್ಲ, ಅದನ್ನೇ ನಂಚ್ಕೊಂಡು ತಿನ್ನು ಅಂತ ಅಂದರು. ಸೊ ನಾನು ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಿದ್ದುಂಟು. ಸೊ ಯಾರಿಗೆಲ್ಲ ರೊಟ್ಟಿ ಇಷ್ಟ ಇಲ್ಲ, ನನಗಂತೂ ಸಖತ್ ಇಷ್ಟ ನಮ್ಮ ಅಜ್ಜಿ ಮಾಡೋದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತೂ ಇನ್ನೂ ಫೇಮಸ್. ಅದು ನನಗೆ ತುಂಬ ಇಷ್ಟ, ಅಕ್ಕಿ ರೊಟ್ಟಿ. ಆ್ಯಂಡ್ ಸದ್ಯಕ್ಕೆ ರಾಗಿ ರೊಟ್ಟಿ ತಿನ್ನೋಣ ಅಂತ ಮನಸ್ಸಾಗಿ ಈ ಥರ ಮಾಡಿಸ್ಕೊಂಡು ತಿಂತಾ ಇರೋದು. ಆ್ಯಂಡ್ ಹಳ್ಳಿಗೆ ಬಂದಾಗಲೇ ನಾನು ಈ ಥರ ಮಾಡ್ಕೊಂಡು ತಿನ್ನೋದು. ಸೊ ಸಿಟಿಲಿದ್ದಾಗ ಜಸ್ಟ್ ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ ಆ ಥರ ತಿಂತೀನಿ. ರೊಟ್ಟಿ ತಂಗಿ ತಟ್ಟಲಿಕ್ಕೆ ಬರಲ್ಲ ಆಯಿತಾ, ಅದಕ್ಕೆ ನಮ್ಮ ಅಜ್ಜಿ ಇರ್ತಾರಂತ ಹಳ್ಳಿಗೆ ಬಂದಿದ್ದೀನಿ. ಸೊ ಅವ್ರನ್ನ ಕೈ ರುಚಿ ತಿನ್ನೋಣ ಅಂತ ಅಷ್ಟೇ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಏನು ತೋರಿಸ್ತಾ ಇದ್ದೀನಿ ತೋರಣ ಅಂತ ಹೇಳ್ಬೋದು, ನಮ್ಮಮ್ಮ ಮಾಡಿದ್ದಿದ್ದು. ಸೊ ಯಾವತ್ತೂ ನಾನು ಶೇರ್ ಮಾಡ್ಕೊಂಡಿಲ್ಲ ನಮ್ಮಮ್ಮ ಡೆಫೆಂಡ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳೋದು. ಇದೆಲ್ಲ ತೋರಣನೂ ಅವರೇ ಮಾಡಿದ್ದು. ಬ್ಲೌಸ್ ಪೀಸಸ್ ಬರುತ್ತಲ್ವ, ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನು ಮಾಡಿದ್ದು. ಹಾಗೆ ಇದು ಲೈಟ್ ಬಲ್ಪಲ್ಲಿ ಸೇರಿ ವೈರಿಂಗಲ್ಲಿ ಇದು ಮಾಡಿದ್ದಾರೆ, ಡಕ್ ಮಾಡಿದ್ದಾರೆ. ಸೊ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ಪರ್ಮಿಷನ್ ಕೇಳಿನೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ಅವರಿಗೋಸ್ಕರ ಒಂದು ಲೈಕ್ ಮಾಡಿ, ಓಕೆನಾ? ಯಾಕಂದರೆ ನಾನು ಅವ್ರಿಗೆ ತೋರಿಸ್ತೇನೆ ಲೈಕ್ ಮಾಡಿರೋದು ಎಷ್ಟು ಜನ ಅಂತ. ಸೊ ಶಿ ವಿಲ್ ಬಿ ವೆರಿ ಹ್ಯಾಪಿ. ಶಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್, ನನಗಿಂತ ತುಂಬಾ ಟ್ಯಾಲೆಂಟೆಡ್ ನಮ್ಮಮ್ಮ. ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಯಾಕೋ ಮಳೆ ಬರೋ ಥರ ಇತ್ತು ನಮ್ಮ ಹಳ್ಳೀಲಿ. ಆ್ಯಂಡ್ ಸ್ವಲ್ಪ ಹನಿ ಹಾಕಿ ಹೋಯಿತು. ಆ್ಯಂಡ್ ಯುಗಾದಿ ಮುಂಚೆ ಬರಬೇಕು ಮಳೆ ಅಂತ ಹೇಳ್ತಾರೆ. ಸೊ ನಿಮ್ಮ ಊರುಗಳಲ್ಲೂ ಮಳೆ ಬರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್.